ದೇಶದಲ್ಲಿ ಶ್ರೀರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. 3 ದಿನಗಳು ಬಾಕಿ ಇದೆ. ಈಗಾಗಲೇ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ವಿಗ್ರಹ ಕೂಡ ಆಸೀನವಾಗಿದೆ ಪಾಣಿಪೀಠದ ಮೇಲೆ. ದೇಶಾದ್ಯಂತ ಮನೆ ಮಾಡಿದೆ ಶ್ರೀರಾಮೋತ್ಸವ. ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಈ ಒಂದು ಪ್ರತಿಷ್ಠಾಪನೆಗೆ ಉಳಿದಿರುವಂತದ್ದು ಕೇವಲ ಇವತ್ತಿನ ಬಿಟ್ರೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಕಳೆದು ಬಿಟ್ರೆ ಇಡೀ ಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ಏನ್ ಕಾಯ್ತಾ ಇದ್ದೀವಿ ರಾಮನ ಮಂದಿರ ಉದ್ಘಾಟನೆಗೆ, ಅದು ಬಂದೇ ಬಿಡುತ್ತೆ. ಇವತ್ತು ಜಲ ದಿವಸ ಆಚರಣೆ ಭಾಗವಾಗಿ ಒದ್ದೆ ಬಟ್ಟೆಯ ಹೊದಿಕೆಯನ್ನ ರಾಮಲಲ್ಲಾನಿಗೆ ಹೊದಿಸಲಾಗಿದೆ. ಗಂಧ ದಿವಸ ಆಚರಣೆ ಕೂಡ ಮಾಡಲಾಗಿದ್ದು ಶ್ರೀಗಂಧ ಕೇಸರಿಯಿಂದ ವಿಶೇಷ ಪೇಸ್ಟ್ ನಲ್ಲಿ, ಅಂದ್ರೆ ಗಂಧವನ್ನ ತೆಗೆದಿದ್ದಾರೆ. ಪೇಸ್ಟ್ ಅಂದ್ರೆ ಇನ್ನೇನು ಅಲ್ಲ, ಗಂಧವನ್ನ ತೆಗೆದು ಅದಕ್ಕೆ ಕೇಸರಿಯನ್ನ ಮಿಶ್ರಣ ಮಾಡೋದ್ರ ಮುಖಾಂತರ ಮುಖಕ್ಕೆ ಅದರ ಲೇಪನ ಮಾಡಿ ಬಟ್ಟೆಯನ್ನ ಸುತ್ತಿದ್ದಾರೆ. ಎರಡೂ ವಿಧಿವಿಧಾನಗಳ ಬಳಿಕ ತೆಗೆದಿರುವಂತಹ ಫೋಟೋ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಿ, ಅತ್ಯಾಕರ್ಷಕ ವಿಗ್ರಹವನ್ನ ಗಮನಿಸ್ತಾ ಇದ್ದೀರಿ. ಅದು ನಮ್ಮ ಊರಿನ ಶಿಲೆಗೆ ಮತ್ತು ನಮ್ಮ ಊರಿನವರೇ ಕೆತ್ತಿರುವಂತಹ ಶಿಲೆಯನ್ನ ಗಮನಿಸ್ತಾ ಇದ್ದೀರಿ. ಇಡೀ ಕೋಟಿ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇರುವಂತದ್ದು ಇದೇ ಮೂರ್ತಿ ಹೇಗಿದೆ ಅಂತ ನೋಡೋದಕ್ಕೆ. 5 ವರ್ಷದ ಬಾಲರಾಮನ ಮೂರ್ತಿ ಇದು. 150ರಿಂದ 200 kg ತೂಕ ಇದೆ ಅಂತ ಇದ್ದಾರೆ. 51 ಇಂಚು ಎತ್ತರ ಇರುವಂತಹ ಮೂರ್ತಿಯ ಮೊಗದಲ್ಲಿ ರಾಜಕುಮಾರನ ಶೋಭೆ. ಯಾಕಂದ್ರೆ 5 ವರ್ಷದ ರಾಮ ಹೇಗಿರ್ತಾನೆ ಅನ್ನೋದನ್ನ ತೋರ್ಸಕ್ ಹೊರಟಿರುವಂತಹ ಚಿತ್ರಣ. ಭಗವಾನ್ ವಿಷ್ಣುವಿನ ದೈವಿಕ ಕಾಂತಿ ಮೇಳೈಸಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅದನ್ನ ನಾವು ಕೂಡ ಕಣ್ ತುಂಬಿಕೊಳ್ಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಆದ್ರೆ ಕೆಲವೊಂದು ವಿಧಿವಿಧಾನಗಳು, ಹೋಮ ಹವನಗಳೆಲ್ಲವೂ ಕೂಡ ಆಗ್ಬೇಕಾಗತ್ತೆ. ಏಕಾಏಕಿ ಒಂದು ಶಿಲೆಯನ್ನ ಕೆತ್ತಿ ಗರ್ಭಗುಡಿಯೊಳಗಿಟ್ಟು ಇದೇ ದೇವರು ಅಂತ ಹೇಳಕ್ಕಾಗಲ್ಲ. ವಿಧಿವಿಧಾನಗಳನ್ನ ಪೂರೈಸಿ ಕೆಲವೊಂದು ಶಕ್ತಿಯನ್ನು ಅದಕ್ಕೆ ತುಂಬಿ ದೈವಿಕ ಶಕ್ತಿ ಬಂದ ನಂತರ, ಯಾಕಂದ್ರೆ ನೇರವಾಗಿ ಅದರ ದೃಷ್ಟಿ ಬೀಳಬಾರ್ದು ಮನುಷ್ಯರ ಮೇಲೆ ಅಂತಾರೆ. ಈ ವಿಧಿವಿಧಾನಗಳೆಲ್ಲವೂ ಆದ ನಂತರ ಸೌಮ್ಯ ದೃಷ್ಟಿ ದೇವರಿಂದ ಮನುಷ್ಯರ ಮೇಲೆ ಬೀಳಬೇಕು. ನೇರ ದೃಷ್ಟಿಗೆ ಮರಗಿಡಗಳೇ ಸುಟ್ಟು ಹೋಗಿರುವಂತಹ ಎಷ್ಟೋ ಉದಾಹರಣೆಗಳನ್ನು ಕೇಳಿದ್ದೀವಿ, ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಹಾಗಾಗಿ ಯಾವುದೇ ದೇವಸ್ಥಾನದಲ್ಲಾದ್ರೂ ಅಷ್ಟೇ ಗರ್ಭಗುಡಿಯಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಇಂತಹ ವಿಧಿವಿಧಾನಗಳು ನೆರವೇರುತ್ತೆ. ರಾಮ ಮಂದಿರದಲ್ಲೂ ಅದೇ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅರವಿಂದ್. ಇನ್ನು 3 ದಿನ ಬಾಕಿ, ಇವತ್ತು ಕೂಡ ಸೇರಿದ್ರೆ ರಾಮಲಲ್ಲಾನ ನಾವು ಕಣ್ ತುಂಬಿಕೊಳ್ಳೋಕೆ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ದೆ, ಗಂಧನ ಲೇಪನ ಯಾಕೆ ಹಾಕಿದ್ದಾರೆ, ಹೊದಿಕೆ ಬಟ್ಟೆಯನ್ನ ಅಂದ್ರೆ ಒದ್ದೆ ಹೊದಿಕೆಯನ್ನ ಯಾಕೆ ಹೊದಿಸಿದ್ದಾರೆ ಅಂತ. ನಿಮಗೆ ತಿಳಿದಂತೆ ಹೇಳಿ, ಇವತ್ತಿನ ಕಾರ್ಯಕ್ರಮಗಳು ಹೇಗಿರುತ್ತೆ, ಯಾಕೆ ಎಲ್ಲ ವಿಶಿಷ್ಟ ವಿಧಾನಗಳನ್ನ ನೆರವೇರಿಸ್ತಾರೆ, ಡೀಟೇಲ್ಸ್ ಕೊಡೋದಾದ್ರೆ ಅರವಿಂದ್. ಖಂಡಿತ ವಿದ್ಯಾ, ಈಗ ಪ್ರಮುಖವಾಗಿ ರಾಮಲಲ್ಲಾ ಮೂರ್ತಿಯನ್ನ ತಾವೀಗಾಗಲೇ ಗಮನಿಸಿದಿರಾ. ಅಂದ್ರೆ ಪ್ರಮುಖವಾಗಿ ಅದಕ್ಕೆ ಮುಖಕ್ಕೆ ಕವಚವನ್ನು ಹಾಕಿರ್ತಕ್ಕಂಥದ್ದು, ಗಂಧದ ಲೇಪನವನ್ನು ಮಾಡಿರ್ತಕ್ಕಂಥದ್ದು. ಒಂದೊಂದು ದಿನವನ್ನ ಒಂದೊಂದು ರೀತಿ ಪೂಜೆಗೋಸ್ಕರ ಈಗಾಗಲೇ ಮಾಡಲಾಗ್ತಾ ಇದೆ. ಇವತ್ತು ಪ್ರಮುಖವಾಗಿ ಆರಂಭದಲ್ಲಿ ಔಷಧ ದಿವಸ್ ಅಂತ ಮಾಡ್ತಾರೆ, ಅದಾದ ನಂತರ ಕೇಸರಿ ದಿವಸ್ ಅಂತ ಮಾಡ್ತಾರೆ, ಗರ್ಗ್ಯ ದಿವಸ್ ಅಂತ ಮಾಡ್ತಾರೆ, ರಾತ್ರಿ ಧಾನ್ಯ ದಿವಸ್ ಅಂತ ಮಾಡ್ತಾರೆ. ಪ್ರಮುಖವಾಗಿ ಬೆಳಿಗ್ಗೆ ಆರಂಭ ಆಗ್ತಕ್ಕಂಥದ್ದು ಔಷಧ ದಿವಸ್. ಅಂದರೆ ಈ ಆಯುರ್ವೇದದಲ್ಲಿ ನಾವೇನು ಕಷಾಯಗಳು ಅಂತ ಕರಿತೀವಿ, ಈ ರೀತಿ ವಿಶಿಷ್ಟವಾದ ಗಿಡಮೂಲಿಕೆಗಳಿಂದ ತಯಾರಿಸಲಾದಂತಹ ಕಷಾಯಗಳು, ಆ ಕಷಾಯಗಳ ಮುಖಾಂತರ ವಿಗ್ರಹಕ್ಕೆ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಮನುಷ್ಯನಿಗೆ ಏನಾದರೂ ಆರೋಗ್ಯ ಕೆಟ್ಟಾಗ ಕಷಾಯವನ್ನು ಕುಡಿತಕ್ಕಂಥದ್ದು ಪ್ರತೀತಿ. ಹಾಗಾಗಿ ರಾಮನೂ ಕೂಡ ಮಾನವ ಅವತಾರನೇ ಆಗಿರೋದ್ರಿಂದ ಔಷಧೋಪಚಾರವನ್ನು ಮಾಡ್ತಕ್ಕಂಥದ್ದು ಪ್ರಮುಖವಾದಂತಹ ಕೆಲಸ. ಇದಾದ ನಂತರ ವಿಶೇಷವಾಗಿ ಕಾಶ್ಮೀರದಿಂದ ತರಿಸಲಾಗಿರ್ತಕ್ಕಂಥ ಕೇಸರಿ, ಆ ಕೇಸರಿಯನ್ನು ಯಾವ ರೀತಿ ಗಂಧವನ್ನು ತೆಯ್ತಾರಲ್ಲ, ಅದೇ ರೀತಿ ಕೇಸರಿಯನ್ನು ತೆಗೆದು ದೊಡ್ಡ ಪ್ರಮಾಣದಲ್ಲಿ ಕೇಸರಿಯ ಪೇಸ್ಟನ್ನು ಮಾಡಿಕೊಂಡು ಆ ವಿಗ್ರಹಕ್ಕೆ ಕೇಸರಿಯ ಲೇಪನವನ್ನು ಮಾಡ್ತಾರೆ. ಇದಾದ ನಂತರ ಗರ್ಗ್ಯ ದಿವಸ್ ಅಂತ ಮಾಡ್ತಾರೆ. ಗರ್ಗ್ಯ ದಿವಸ್ ಅಂತಂದರೆ ತುಪ್ಪ. ಆ ತುಪ್ಪವನ್ನು ವಿಶಿಷ್ಟವಾಗಿ ಕಾಮಧೇನು ಅಂತ ನೆನ್ನೆ ನನ್ನ ಕೊಲೀಗ್ ಶಬೀರ್ ಹೇಳ್ತಾ ಇದ್ರು, ಕರುವನ್ನು ಹಾಕಿಯೂ ಹಾಕದೆಯೂ ಹಾಲನ್ನು ಕೊಡ್ತಕ್ಕಂಥ ಹಸುಗಳ ಹಾಲಿನ ತುಪ್ಪದಿಂದ ತಯಾರಿಸಲಾದಂತಹ ಈ ತುಪ್ಪವನ್ನು ರೆಡಿ ಮಾಡಿಕೊಂಡು ಅದರ ಮುಖಾಂತರ ತುಪ್ಪಾಭಿಷೇಕವನ್ನು, ಆ ಲೇಪನವನ್ನು ಮಾಡಲಾಗ್ತಕ್ಕಂಥದ್ದು. ಸಾಯಂಕಾಲದ ವೇಳೆಗೆ ಧಾನ್ಯ ದಿವಸ್ ಅಂತ ಕರೀತಾರೆ. ಹೇಳಿ ಕೇಳಿ ಭಾರತ ವಿಪರೀತವಾದಂತಹ, ಅಂದರೆ ಅಗ್ರಿಕಲ್ಚರ್ ಮಾಡ್ತಕ್ಕಂಥ ರೈತ ದೇಶ, ವಿವಿಧವಾದಂತಹ ಶ್ರೇಷ್ಠವಾದಂತಹ ಪ್ರಮುಖವಾದಂತಹ ಕೆಲವೊಂದು ಧಾನ್ಯಗಳನ್ನು ತರಿಸ್ತಾರೆ. ಆ ಧಾನ್ಯಗಳ ಮುಖಾಂತರ ರಾಮಲಲ್ಲಾ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಗರ್ಭಗುಡಿಯಲ್ಲಿ ನಡೀತಕ್ಕಂಥ ಬೇರೆ ಬೇರೆ ಪುನಸ್ಕಾರಗಳು, ಅಂದರೆ ಪೂಜಾ ಪುನಸ್ಕಾರಗಳು, ಶಾಸ್ತ್ರೋಕ್ತವಾದಂತಹ ಹೋಮ ಹವನಗಳು, ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಆಮೇಲೆ ಪ್ರಮುಖವಾದಂತಹ ಒಂದು ವಿಚಾರ ಅಂತಂದರೆ,
ಈ ಹೋಮಕುಂಡಕ್ಕೆ ಅಗ್ನಿ ಏನು ಬರುತ್ತೆ, ಆ ಅಗ್ನಿಗೆ ನೀವು ಯಾವುದೇ ಒಂದು ಮ್ಯಾಚ್ ಬಾಕ್ಸ್ ಆಗಲಿ ಅಥವಾ ದೇವಸ್ಥಾನದ ದೀಪ ಆಗಲಿ ಬಳಸ್ತಕ್ಕಂಥದ್ದಲ್ಲ. 2 ಮರಗಳನ್ನು ಮೊಸರು ಕಡದಂತೆ ಕಡಿದ್ಬಿಟ್ಟು ಅದ್ರ ಮುಖಾಂತರ ಅಗ್ನಿ ಆವಿರ್ಭವಿಸಿ ಆ ಅಗ್ನಿಯನ್ನು ಹೋಮಕುಂಡಕ್ಕೆ ಹಾಕಿ ಅದರ ಮುಖಾಂತರ ಹೋಮವನ್ನು ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅತ್ಯಂತ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಎಲ್ಲಿಯೂ ಯಾವುದಕ್ಕೂ ಚ್ಯುತಿ ಬಾರದಂತೆ ಪೇಜಾವರ ಮಠಾಧೀಶರ ನೇತೃತ್ವದಲ್ಲಿ ಅವರ ಸಲಹೆಯಲ್ಲಿ ಅವರ ಹೇಳಿಕೆಯಲ್ಲಿ ಏನೇನು ನಡಿಬೇಕು ಅವೆಲ್ಲವೂ ಕೂಡ ಇವತ್ತು ಕೂಡ ಪ್ರಮುಖವಾಗಿ ನಡೀತಾ ಇದೆ. ಇನ್ನು 3 ದಿನ ಬಾಕಿ ಇರತಕ್ಕಂಥದ್ದು. ಆ 3 ದಿನದಲ್ಲಿ ಯಾವ್ಯಾವ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಬೇಕು ಅವೆಲ್ಲವನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ನಡೆಸಲಾಗ್ತಾ ಇದೆ. ಇವತ್ತು ಪ್ರಮುಖವಾಗಿ 4 ರೀತಿಯಾದಂತಹ ಪೂಜೆಯನ್ನ ರಾಮಲಲ್ಲಾ ಮೂರ್ತಿಗೆ ಮಾಡಲಾಗುತ್ತೆ. ವಿದ್ಯಾ, ಎಸ್, ಸದ್ಯಕ್ಕೆ ಧನ್ಯವಾದ. ಮತ್ತಷ್ಟು ಮಾಹಿತಿಗೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಅರವಿಂದ್. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಪ್ರತಿನಿಧಿ ಅರವಿಂದ್ ತಿಳಿಸ್ತಾ ಇದ್ರು. ಬೆಳಗ್ಗೆ ರಾಮಲಲ್ಲಾ ಮೂರ್ತಿನ ಶುದ್ಧಗೊಳಿಸುವಂತಹ ಪ್ರಕ್ರಿಯೆ, ಅಂದ್ರೆ ಅದಕ್ಕೆ ಔಷಧಿ ದಿವಸ್ ಅಂತ ಕರೀತಾರೆ. ಕೇಸರಿ ದಿವಸ್ ಅಂದ್ರೆ ಕೇಸರಿಯಿಂದ ಮುಳುಗಿಸಿ ಶುದ್ಧೀಕರಣ ಮಾಡುವಂಥದ್ದು. ಹೀಗೆ ಹಲವು ವಿಧಿವಿಧಾನಗಳಿದೆ.